27ನೇ ತಾರೀಕು ಬೆಳಗ್ಗೆ 6:30ಕ್ಕೆ ಸರಿಯಾಗಿ ಶ್ರೀಮಠದಲ್ಲಿ ಇಷ್ಟಲಿಂಗ ಪೂಜೆ ಮತ್ತು ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರದಲ್ಲಿ ಪೂಜ್ಯ ಜಯಚಂದ್ರಶೇಖರ ಮಹಾಸ್ವಾಮಿಗಳವರ ಗದ್ದುಗೆಗೆ ವಚನಾಭಿಷೇಕ ಇರುತ್ತೆ, ಷಟ್ಸ್ಥಲ ಧ್ವಜಾರೋಹಣ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಬೆಳಗಿನ ಉಪಹಾರದ ಸೇವನೆ ಮಾಡಿಕೊಂಡು ಪೂಜ್ಯ ವಿಶ್ವಗುರು ಬಸವಣ್ಣನವರ, ಚಂದ್ರಶೇಖರ ಸ್ವಾಮಿಗಳವರ ಮತ್ತು ಜಯಚಂದ್ರಶೇಖರ ಸ್ವಾಮಿಗಳವರ ಪುತ್ಥಳಿಗಳ ಭಾವಚಿತ್ರಗಳ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆ ಬಾಲಗಂಗಾಧರನಾಥ ಸ್ವಾಮಿಗಳವರ ವೃತ್ತದಿಂದ ಹಿಡಿದು ಶ್ರೀಮಠದವರೆಗೆ ಬಸವೇಶ್ವರ ರಸ್ತೆ ಮೂಲಕ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಬರ್ತಾ ಇದೆ. ಅದೇ ದಿನ ಸಂಜೆ 5 ಗಂಟೆಗೆ ಸರಿಯಾಗಿ ವಚನಗಳು, ವಂದೇ ಮಾತರಂ ಮತ್ತು ನಾಡಗೀತೆಗಳ ಸಮೂಹ ಗಾಯನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದೇವೆ. ನಮ್ಮ ಚಿಕ್ಕಮಗಳೂರಿನ ಪ್ರಸಿದ್ಧ ಗಾಯಕರಾಗಿರ್ತಕ್ಕಂಥ MS ಸುಧೀರ್ ಮತ್ತು ಮಲ್ಲಿಗೆ ಸುಧೀರ್ ಅವರ ಮಾರ್ಗದರ್ಶನದೊಳಗೆ ಅದು ನಡೆಯುತ್ತೆ. ಮತ್ತು 6ರಿಂದ 6:30ರವರೆಗೆ ನಮ್ಮ ಬೆಳವಾಡಿಯ ಬಸವೇಶ್ವರ ಭಜನಾ ತಂಡದ ಮಾರ್ಗದರ್ಶನದಲ್ಲಿ ಭಜನೆ ನಡೆಯುತ್ತೆ. 6:30ರಿಂದ ಸಭಾ ಕಾರ್ಯಕ್ರಮ ನಡೆಯುತ್ತೆ. ಧಾರವಾಡದ ಮುರುಘಾ ಮಠದ ಶ್ರೀಗಳು, ಕಡೂರಿನ ಯಳನಾಡು ಸಂಸ್ಥಾನ ಮಠದ ಶ್ರೀಗಳು, ಕರಡಿಗ ಮಠದ ಶ್ರೀಗಳ ಸಾನ್ನಿಧ್ಯದೊಳಗೆ ನಡೀತಾ ಇರುವಂಥ ಈ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ CT ರವಿಯವರು ಮತ್ತು ಭೋಜೇಗೌಡರು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಹಲವಾರು ಜನ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಸವತತ್ವ ಪೀಠದಿಂದ ಬಸವತತ್ವದ ಪ್ರಚಾರಕ್ಕೆ ಏನೆಲ್ಲ ಕೊಡುಗೆಗಳು ಸಿಕ್ಕಿದ್ದಾವೆ ಅನ್ನುವಂಥ ಒಂದು ಸಂಗತಿಯ ಕುರಿತಾಗಿ ಆ ಗೋಷ್ಠಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ಬೇರೆ ಬೇರೆ ಕಲಾವಿದರಿಂದ ಭರತನಾಟ್ಯಗಳು, ವಚನ ನೃತ್ಯಗಳೆಲ್ಲವೂ ಕೂಡ ಇರುವಂಥದ್ದು ಆ ಗೋಷ್ಠಿಯ ವಿಶೇಷತೆಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಆಗಮಿಸಬೇಕು ಅನ್ನುವಂಥದ್ದು ನಮ್ಮ ಆಹ್ವಾನ.